ಇವನಿಗೆ ಪುರುಸೋತಿಲ್ಲ ಅಂತೆ. ನಾವೊಂದು ಬಂದು ಎಷ್ಟು ಹೊತ್ತಾಯಿತು, ಇವನಿಗೆ ಪುರುಸೋತಿಲ್ಲ ಅಂತೆ. ನಾನು ಪ್ರವೇಶಕ್ಕೆ ಬಂದು ಎಷ್ಟೊತ್ತಿಗೆ ಪ್ರವೇಶಕ್ಕೆ ಕಾದು ಕಾದು ಸಾಕಾಯ್ತು. ಅಷ್ಟು ಅವಸರದಲ್ಲಿದ್ದ ಬೇಗ ಒಳಗೆ ಹೋಗ್ತಾ ಇದೆಯಲ್ಲ. ಇಲ್ಲಿಗೆ ಒಬ್ಬ ವ್ಯಕ್ತಿ ನನಗೆ ನೋಡಿದ್ದಿದೆ. ಅವರು ನನ್ನ ನಾಟಕ ಕೇಳಿ ಸಂತೋಷಪಟ್ಟು ಅವ್ರೇನಾದ್ರು ಕೊಟ್ಟದಿದ್ರೆ ಅಲ್ಲ ಅವ್ರೇನಾದ್ರು ಕೊಟ್ಟದಿದ್ರೆ ಟ್ರೂ ಮಾಡಬೇಡ. ನಿಮ್ದು ನಮ್ದು ಚಿಹ್ನೆ ಒಂದೇ ಆದ್ರೆ ಮತ್ತೆ ಇಬ್ಬರು ಇದು ಮುಗಿದಾದ ಮೇಲೆ ಒಟ್ಟಿಗೆ ಕುತ್ಕೊಂಡು ಆದಾಗ ಆಗುವ ಮತ್ತೆ ನೀನು ಏಪಾ ನಿನ್ನಲ್ಲಿ ಬೇಡವನಾಗಿ ನಾನು ಕಾಡ್ತೇನೆ. ಅದು ನಿನಗೆ ಯಾರಾದರೂ ಕೊಟ್ಟಾರೆ ಅಲ್ವಾ, ಆಮೇಲೆ ನಿನ್ನದ್ದು ನನ್ನದ್ದು ಚಿಹ್ನೆ ಒಂದೇ ಆದರೆ ನೀನು ತಗೊಂಡು ಉಳಿದರೆ ನಿನಗೆ ಮನಸ್ಸಾದರೆ ಮತ್ತೆ ನಾವಿಬ್ರು ಅಂತು ಅಲ್ವಾ. ನೀನು ತಗೊಂಡಲ್ಲಿ ಎಲ್ಲಿಯಾದ್ರೂ ಉಳಿದಿದ ಮಗಳೇ? ಕೊಡ್ಲಿಲ್ಲ ಇವ್ರು ಕೊಟ್ರೆ ಈಗ ಇಲ್ಲಿ ಉಳಿತದಂತೆ ಭರವಸೆ ನನ್ನ ಯೋಗ್ಯತೆ ನೋಡಿ ಹೆಚ್ಚಿಕೊಂಡ್ರೆ ಒಳಗೆ ನಿನ್ನ ಅಪ್ಪ ಇದ್ದಾನ? ಒಬ್ಬ ವ್ಯಕ್ತಿಯನ್ನು ನೋಡ್ಬೇಕು. ಯಾರು? ನಿಮಗೆ ಪರಿಚಯ ಉಂಟಾ? ನನಗೆ ತುಂಬಾ ಮಂದಿಗೆ ಪರಿಚಯ ಉಂಟು. ನೀನು ಹೇಳುವ ಯಾರು ತನಗೆ? ಉಗ್ರಾಣಿ ಶಾಲೆ ನಿನ್ನ ಅಪ್ಪ? ನನ್ನ ಸೀನಪ್ಪ. ಹೌದಾ? ಹೌದಾ? ಉಗ್ರಾಣಿ ಶಾನುಭಾಗರ ಮಗ ಚೊಟ್ಟೆ ಮಲ್ಲ ಕಂಬ. ಚೊಟ್ಟೆ ಮಲ್ಲ ಕೈ ಕಾಲಿನ ಹುಡುಗಿ. ಉಗ್ರಸೇನ ಮಹಾರಾಜರ ಮಗ ಪಟ್ಟಮಲ್ಲ ಕಂಸ. ಒಳ್ಳೆ ಗೊತ್ತಿದ್ದವರಿಗೆ ಮಾತಾಡ್ತೀನಿ ಮಾರೆ. ನಾನು ಅವರನ್ನು ನೋಡ್ಬೇಕು. ಅವ್ರು ಏನಾದ್ರು ವ್ಯಕ್ತಿ ಆದ್ಮೇಲೆ ಆಮೇಲೆ ಬಂದು ಮಾತಾಡೋಣ. ಅವರನ್ನು ಮೊದಲು ನೋಡಿಲ್ಲ, ಪರಿಚಯ ಉಂಟಾ? ಮತ್ತೆ ಅವರು ಹೀಗೆ ಇರ್ತಾರೆ ಅಂತ ನಿನಗೆ ಅವರನ್ನು ತಗೊಂಡು ನಾನು ಕಲ್ಪನೆಗೆ ಹೋಗುವಾಗ ಕಲ್ಪನೆಗೆ ನೀನು ಒಬ್ಬನೇ ಹೋದ ಅವರನ್ನು ತಗೊಂಡು ಹೋಗ್ಬೇಡ. ಅಲ್ಲ ಬೇಡ, ಕಂಸ ಅಂತ ಹೇಳುವ ಒಬ್ಬ ವ್ಯಕ್ತಿ ಹೇಗೆ ಇರ್ತಾನೆ ಅನ್ನೋದು ಕಲ್ಪನೆ ಉಂಟಾ? ಕಲ್ಪನೆ ಉಂಟು. ಹೇಗೆ? ಭುಜದವರೆಗೆ ಸುಳಿ ಬಿದ್ದ ಕೇಶರಾಶಿ, ಒಳಗುಂಟು ಮದ್ದಾನೆಯ ಸೌಷ್ಠವನ್ನು ಗೆಲ್ಲುವ ಬಾಹುಯುಗ್ಮ, ಇಲ್ಲಿಂಟು ಪ್ರಕಾಶಮಾನವಾದಂತಹ ಕುಂಡಲಗಳು, ಇಲ್ಲೊಳಗುಂಟು ಹರವಾದಂತಹ ಹಣೆ, ಇಲ್ಲಿ ವಿಶಾಲವಾದಂತಹ ಎದೆ, ಮೇಲ್ತುಟಿಯ ಮೇಲ್ಮಂಚಲೆ ರಾರಾಜಿಸುತ್ತ ವೀರಸ್ಪರ್ಶ, ಮಂಚದ ಮೇಲೆ ಇಲ್ಲ, ಇಲ್ಲಿಯೇ ಉಂಟು. ಹೌದು, ಇದೆಲ್ಲ ತೀರೋದಾತನ ಲಕ್ಷಣ ಅಂತ ಹೇಳಿದ್ದಾರೆ. ಹೌದಾ? ಈಗ ಸಾಧಾರಣ ನಿಮ್ಮನ್ನು ನೋಡುವಾಗ ಅದೇ ಛಾಯೆ. ಪಾಪಿ ಸಾಧಾರಣ ಅಲ್ವಾ? ನೀನು ನೋಡ್ಬೇಕಾದ್ರೆ ಕಂಸ ಯಾರು? ಇವ ಯಾಕೆ ಬಂದದ್ದು ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಇವನ ಅಪ್ಪ ಮದುವೆ ಆಗುವ ಕಾಲಕ್ಕೆ ನನಗೊಂದು ಗಂಡು ಸಂತಾನ ಆಯ್ತು ಅಂತ ಆದ್ರೆ ಕಂಸನ ಆಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸ್ತೇನೆ ಅಂತ ಹರಿಕೆ ಹೇಳಿದ್ರು. ಹಾಗೆ ಬಂದದ್ದಿವ. ಹರಿಕೆಗೆ ಹುಟ್ಟಿದ ನಿಮಗೆ ಗೊತ್ತಾಯ್ತು. ಮತ್ತೆ ನಿನ್ನ ಅಪ್ಪ ಅಮ್ಮ ಎಂತದಕ್ಕೆ? ಅಲ್ಲ, ಹುಟ್ಟಿದ ಅಪ್ಪ ಅಮ್ಮನಿಗೆ ಮತ್ತೆ ಹರಕೆ ಹೊಟ್ಟ ಮೇಲೆ ನಾನು ಹುಟ್ಟಿದೆ. ಹೌದಾ? ಹೌದು. ಹರಿಕೆ ಹೇಳಿದಾರ? ಹೌದು. ಯಾವ್ದು ಹರಿಕೆ? ಮದುವೆಯಾಗಿ ತುಂಬಾ ವರ್ಷ ಆದ್ರೂ ನಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳೇ ಆಗಲಿಲ್ಲ. ಇವರಿಗೆ ಯಾರೋ ಹೇಳಿದಂತೆ ಒಂದು ದೇವರಿಗೆ ಹಣ್ಣುಕಾಯಿ ಒಪ್ಪಿಸಿದ್ರೆ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳಿ, ಹಾಗಾಗಿ ನಾನು ಹಣ್ಣುಕಾಯಿ ಕೊಟ್ಟಾದ್ಮೇಲೆ ಹರಕೆ ಕೊಟ್ಟಿದ್ದು. ಇದು ಹಣ್ಣುಕಾಯಿಯ ಮಗು. ಅಲ್ಲಿ ನಿನ್ನ ಅಪ್ಪ ಅಮ್ಮ ಒಂದು ದೊಡ್ಡ ತಪ್ಪು ಮಾಡಿದ. ಅವನು ದೇವರಿಗೆ ಹಣ್ಣುಕಾಯಿ ಹರಕೆ ಹೇಳುವುದಕ್ಕಿಂತ ಒಂದು ಕುಂಬಳಕಾಯಿ ಹೇಳ್ತಿದ್ರೆ ನಿನ್ನ ಗಾತ್ರದಲ್ಲಿ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಈಗ ದೊಡ್ಡ ಗಾತ್ರ ಇರೋರೆಲ್ಲ ಕುಂಬಳಕಾಯಿ ಹರಕೆ ಹುಟ್ಟಿದ್ದಾರೆ. ಅದು ಯೋಗ ವಾಕ್ಯ ಗೊತ್ತುಂಟಾ? ಕೆಲವರು ಸಂಪೂರ್ಣ ಉದ್ದ ಇರ್ತಾರೆ, ಅವರಿಗೆ ಕೊಡುವಕಾಯಿ ಹರಕೆ ಹುಟ್ಟಿದ್ದಾರೆ. ಅಲ್ಲ, ಕಬ್ಬಿಣದಲ್ಲಿ ಹರಕೆ ಹೇಳ್ತಿದೆ. ಹಾಗಲ್ಲ, ಮತ್ತೆ ಹರಕೆ ಹೇಳಿದ ನಂತರ ಅದು ಒಂದು ಪ್ರಸಾದ ರೂಪವಾಗಿ ನಾನು ಹುಟ್ಟಿಕೊಂಡಿದ್ದೇನೆ. ಆದ್ರೆ ನಿನ್ನ ಅಪ್ಪ ಅಮ್ಮನ ಒಂದು ದೌರ್ಭಾಗ್ಯ ನೋಡಿ, ಎಷ್ಟೋ ಕಾಲ ಮಕ್ಕಳಿಲ್ಲದ ನಿನ್ನಂತ ಮಗುವನ್ನು ಬಡಿಬೇಕಾಯ್ತಲ್ಲ. ಆದ್ದರಿಂದ ಸ್ವಲ್ಪ ಪ್ರಚಾರ ಆಯ್ತು ಅವರಿಗೂ, ಅಪ್ಪ ಅಮ್ಮ ಅಂತೇಳಿ. ಆಯ್ತು. ಅಲ್ಲ, ನೀವು ನೋಡಿದ ತಕ್ಷಣ ಒಂದು ಹೀಗೆ ನಾನು ಹರಕೆ ಕೊಟ್ಟಿನಂತ ಒಂದು ಭವಿಷ್ಯ ಹೇಳಿದ. ಭವಿಷ್ಯ ಹೇಳಿದಕ್ಕೆ ನಿನ್ನ ಜಾತಕ ಬಿಡಿಸಬೇಕ ನಾನೀಗ ಇಲ್ಲಿ. ಮುಖ ನೋಡಿದ್ರೆ ಗೊತ್ತಾಗ್ತದೆ ಯಾರು ಹೇಗೆ ಅಂತ. ಹೌದಾ? ಮತ್ತೆ ಭಯಂಕರ ಭಯಂಕರ ಅಲ್ಲದೆ ಕೆಲವರೆಲ್ಲ ಇದ್ದಾರೆ ಭವಿಷ್ಯ ಹೇಗೆ? ಭಯಂಕರ ವಿದ್ಯೆ, ಉದ್ಯೋಗ, ಸ್ತ್ರೀ ಪುರುಷ ವಶೀಕರಣ, ಮಾನಸಿಕ ಚಿಂತೆ, ಸಾಲಬಾಧೆ, ಸತಿಪತಿಯರ ಕಲಹ, ಸಂತಾನ ದೋಷ, ನಿಶಕ್ತಿ, ನರದೌರ್ಬಲ್ಯ, ಅಲ್ಲಿ ಕಮ್ಮು ಅದಕ್ಕೆ ನಿಶಕ್ತಿ, ನರದೌರ್ಬಲ್ಯ, ಮಾಟ, ಮಂತ್ರ, ಮಾರಣ, ಕೃತ್ರಿಮ, ಭಯ, ಅಂತರ್ಪಿಶಾಚಿ, ಪಿತೃಪಿಶಾಚಿ, ಆಕರ್ಷಣ, ವಶೀಕರಣ, ವಿದೇಶ ಪ್ರಯಾಣ, ಗಾಂಧರ್ವ ಸಂಮೋಹಿನಿ, ದುಷ್ಟಶಕ್ತಿ, ಸರ್ವದೈವ ಸಂಗಮ, ಆದಿಶಕ್ತಿ, ಪರಾಶಕ್ತಿ ಯುಕ್ತ, ಅತಿಘೋರ ನಿಗುಡ, ದೇವೋಸ್ತುತಿ, ದೈವಸ್ತುತಿ, ವಾಸ್ತುದೋಷ ಅಂತ ಹೇಳುವವರು ಅವರಿಗೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ವಾಸ್ತು ಇಲ್ಲದೆ ಯಾರದೋ ಮಾಳಿಗೆ ಮನೆಯಲ್ಲಿ ಕೂತ್ಕೊಂಡು ಇಂಥ ಕೊಠಡಿಯಲ್ಲಿ ನಮ್ಮನ್ನು ಭೇಟಿಯಾಗಿ ಅಂತೇಳಿ ಒಂದು ಪತ್ರಕಾರಿಯ ಭಾವಚಿತ್ರ ಇಟ್ಟು 4 ಕಟ್ಟು ಊದುಬತ್ತಿ ಹೊತ್ತಿಸಿ
ನೀವು ಹಾಕ್ಬೇಕು ಮಾರ್ರೆ. ನನಗಿಂತ ನೀನ ಯಾಕೆ ಗೊತ್ತುಂಟ ಒಂದು ಸ್ಪಷ್ಟ ಗೊತ್ತಾಯ್ತು ಇವ ವರ್ಷದ 365 ದಿನವೂ ಈ ಪಾಪಿ ಇರುವುದು ಅವರ ಮನೆಯಲ್ಲಿ. ಯಾಕಂದ್ರೆ ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಇಷ್ಟು ಉಂಟು ಅಂತ. ಅವರು ಯಾರು ಭರಿಸುವಾಗ ನಾನು ಮಗನ ನೋಡಿ ಮಾಡುವ. ಅಲ್ಲಿ ಇರುವುದು ವಿಶೇಷ. ಅಲ್ಲಿ ಒಬ್ಬನಿಗೆ ಇರುವಲ್ವಾ ಗೊತ್ತಿರುವುದು. ಇವ ಕೆಲವು ಮಂದಿಯೆಲ್ಲ ಬಂದು ಹಾಕಿದನ್ನು ಓದ್ತಾ ಹೋಗ್ತಾರೆ. ಅದೆಲ್ಲ ಒಟ್ಟಿಗೆ ಸೇರಿಸಿ ಇಲ್ಲಿ ಹಾಕಿದ್ದಾರೆ. ನಾನು ಒಂದು ವಿಷಯ ಸಂಗ್ರಾಮ ಅಂತ ಹೇಳಿದ್ರೆ ಅದು ಜೇಡಿನ ಸಿಎಂ ಸಂಗ್ರಾಮ. ನಿನ್ನ ಮುಖ ನೋಡಿ ನಾನು ಬಹುಶಃ ಇಲ್ಲ ನೀನು ಬದುಕಿದ್ದೆ ಇಷ್ಟು ವರ್ಷ ಅದರಲ್ಲಿ